ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ರಾಗಿ ಹಿಟ್ಟನ್ನು ಬಳಸಿ ರಾಗಿ ಹಲ್ವಾನ ಇನ್ಸ್ಟಂಟಾಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ತಿಂದವರು ಯಾರೂ ಕೂಡ ಹೇಳಲ್ಲ ಇದನ್ನು ರಾಗಿ ಹಿಟ್ಟಿಂದ ಮಾಡಿರೋದು ಅಂತ. ಬನ್ನಿ ಹಾಗಿದ್ರೆ ರಾಗಿ ಹಲ್ವಾನ ರಾಗಿ ಹಿಟ್ಟಿನಿಂದ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ತಟ್ಟೆನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸವರಿ ಎತ್ತಿಟ್ಕೊಂಡ್ಬಿಡ್ತೀನಿ. ಈ ಥರ ಮಾಡೋದ್ರಿಂದ ಕೊನೆಯಲ್ಲಿ ಗಡಿ ಬಿಡಿ ಆಗೋದಿಲ್ಲ, ತುಂಬ ಈಸಿ ಅನಿಸುತ್ತೆ. ಇದಾದ ನಂತರ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ಇದೆ. ಇದು ಎಲ್ಲನೂ ಅದೇ ಅಳತೆ ಕಪ್ಪಲ್ಲಿ ಅಳತೆ ಮಾಡಿ ತೋರಿಸ್ತೀನಿ. ಈಗ ಈ ತೆಂಗಿನ ತುರಿನ ಮಿಕ್ಸಿ ಜಾರ್ಗೆ ಸೇರಿಸಿ ಇದ್ರ ಜೊತೆಗೇ ಒಂದು ಸ್ವಲ್ಪ ಡ್ರೈ ಜಿಂಜರ್ ಅಥವಾ ಒಣಶುಂಠಿನ ಸೇರಿಸ್ತಾ ಇದ್ದೀನಿ. ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದೇ ಒಂದು ಏಲಕ್ಕಿನ ಓಪನ್ ಮಾಡಿ ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕಬಾರ್ದು, ಹಾಗೇ ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು. ಈಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಮತ್ತೆ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ತೀನಿ. ಈಗ ನೋಡಿ ಇದನ್ನು ಗ್ರೈಂಡ್ ಮಾಡಿದ್ದಾಗಿದೆ. ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ. ಕಾಯಿ ಹಾಲನ್ನ ಸೇರಿಸೋದ್ರಿಂದ ರಾಗಿ ಹಲ್ವಾಯಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಕೆಲವರು ಹಾಗೆ ಕೂಡ ಮಾಡ್ತಾರೆ. ಈಗ ಇದಕ್ಕೇ 1.5 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1.5 ಕಪ್ ರಾಗಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಬೆಲ್ಲನೂ ಕೂಡ ತಗೊಂಡಿದ್ದೀನಿ. ಬೆಲ್ಲ ಕಡಿಮೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ನಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅನ್ನೋದಾದರೆ ಇನ್ನೊಂದು 2 ಚಮಚ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನಂತರ ಇನ್ನೂ 2 ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಾಗಿ ನಾನಿಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. ಈಗ ಗಂಟಿಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ 1 ಅವರ್ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಈಗ ನೋಡಿ 1 ಗಂಟೆ ಆಗಿದೆ. ಇದೆಲ್ಲ ಚೆನ್ನಾಗಿ ನೆಂದಿದೆ. ಇದನ್ನು ಮಿಕ್ಸ್ ಮಾಡಬಾರ್ದು, ಹಾಗೆಯೇ ಒಂದು ಸ್ಟ್ರೈನರಲ್ಲಿ ನೀಟಾಗಿ ಇದನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಡಬಲ್ ಫಿಲ್ಟರ್ ಮಾಡಬೇಕು. ಈ ಥರ ಮಾಡಿದ್ದಾದ ನಂತರ ಮತ್ತೊಂದು ಸಲ ನಾನು ಇದನ್ನು ಫಿಲ್ಟರ್ ಮಾಡಿ ತಗೊಳ್ತೀನಿ. ಹಾಗೇನಾದರೂ ಮಾಡಿಲ್ಲ ಅಂದರೆ ತುಂಬ ಕಪ್ಪಾಗಿಬಿಡುತ್ತೆ, ಅಥವಾ ನಾವು ರಾಗಿನ ನೆನೆಸಿ ಮಾಡಿರ್ತೀವಲ್ಲ ಹಾಲು ತೆಗೆದು ಆ ಥರ ಬರೋದಿಲ್ಲ. ಅದಕ್ಕಾಗಿ ಮತ್ತೊಂದು ಸಲ ನಾನು ಇದನ್ನು ಫಿಲ್ಟರ್ ಮಾಡ್ಕೊಂಡು ತಗೊಳ್ತೀನಿ. ಡೈರೆಕ್ಟಾಗಿ ತೆಳ್ಳಗಿರೋ ಬಟ್ಟೆಲೂ ಕೂಡ ನಾವು ಇದನ್ನು ಸೋಸ್ಕೊಂಡು ತಗೊಳ್ಬೋದು. ಈ ಥರ ಮಾಡೋದ್ರಿಂದ ರಾಗಿ ಹಲ್ವಾಯಿ ಪರ್ಫೆಕ್ಟಾಗಿ ಬರುತ್ತೆ. ಯಾರೂ ಕೂಡ ಹೇಳಲ್ಲ ಇದನ್ನು ರಾಗಿ ಹಿಟ್ಟಿಂದ ಮಾಡಿರೋದು ಅಂತ. ಈಗ ಡಬಲ್ ಫಿಲ್ಟರ್ ಮಾಡಿದ್ದಾಗಿದೆ. ಇದನ್ನು ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕಡಿಮೆ ಅಂದರೂ 20ರಿಂದ 25 ನಿಮಿಷನಾದರೂ ನಾವು ಇದನ್ನು ಕುದಿಸ್ಕೊಳ್ಳೇಬೇಕು. ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ರಾಗಿ ಹಲ್ವಾಯಿ ಬರುತ್ತೆ. ಇವಾಗ ನೋಡಿ ಇದು ತುಂಬ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದಕ್ಕೆ ಇನ್ನೂ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಿದೆ. ಮುಂಚೆ 3 ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೆ. ಈಗ ಮತ್ತೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. ಟೋಟಲ್ ನಾನಿಲ್ಲಿ 3.5 ಕಪ್ ಆಗುವಷ್ಟು ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ. ಈಗ ಇದನ್ನು ಕೈ ಬಿಡ್ದಂಗೆ ತಳ ಹಿಡಿಯೋಕ್ಕೂ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಂಡು ಬರಬೇಕು. ನೋಡ್ತಾ ಇರ್ಬೋದು, ಮುಂಚೆಗಿಂತ ಇದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ತಳ ಕೂಡ ಬಿಟ್ಕೊಂಡು ಬರುತ್ತೆ. ಬೇಕು ಅಂದರೆ ಈ ಸ್ಟೇಜಲ್ಲಿ 1 ಚಮಚ ಆಗುವಷ್ಟು ತುಪ್ಪ ಕೂಡ ಸೇರಿಸ್ಬೋದು. ನಾನಿಲ್ಲಿ ತುಪ್ಪನೂ ಕೂಡ ಸೇರಿಸಿಲ್ಲ. ಈಗ ನೋಡಿ ಒಂದು 20ರಿಂದ 25 ನಿಮಿಷ ಆಗಿದೆ. ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿ ಬರಬೇಕು. ಈ ಥರ ಬಂದರೆ ರಾಗಿ ಹಲ್ವಾಯಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ಇದನ್ನು ತುಪ್ಪ ಹಚ್ಚಿಟ್ಟಿರೋ ತಟ್ಟೆಗೆ ಸೇರಿಸಿ ಒಂದು 30ರಿಂದ 40 ನಿಮಿಷನಾದರೂ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ನೋಡಿ ಒಂದು 40ರಿಂದ 50 ನಿಮಿಷ ಆಗಿದೆ. ಪೂರ್ತಿ ತಣ್ಣಗಾಗಿದೆ, ಚೆನ್ನಾಗಿ ಸೆಟ್ ಆಗಿದೆ. ಈಗ ಇದನ್ನು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಚಾಕುಗೆ ಅಂಟ್ಕೊಳ್ಳೋದಿಲ್ಲ. ಇದನ್ನು ಫ್ರಿಡ್ಜಲ್ಲಿ ಇಡಬಾರ್ದು, ಆಚೆನೇ ಇದು ಕರೆಕ್ಟಾಗಿ ಸೆಟ್ ಆಗುತ್ತೆ. ನಾನು ಕೂಡ ಇದನ್ನು ಹೊರಗಡೆನೇ ಇಟ್ಟಿದ್ದೆ. ಈಗ ನೋಡಿ ಕಟ್ ಮಾಡಿದ್ದಾಗಿದೆ. ಒಂದೊಂದೇ ಪೀಸ್ನ ತೆಗೆದು ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಅಂಟ್ಕೊಳ್ದೆ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ಎಷ್ಟೇ ಸಾಫ್ಟಾಗಿದ್ದರೂ ಕೂಡ ಕೈಗೆ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಪರ್ಫೆಕ್ಟಾಗಿ ಬಂದಿದೆ. ನಿಮ್ಮ ಕಡೆಗೆ ಈ ಸ್ವೀಟ್ಗೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಲೂ ತಿಳಿಸಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್, ಟೇಸ್ಟಿ, ಹೆಲ್ದಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.